Hi everyone, welcome back to Learn Easily channel. Second language English, grammar and vocabulary video series, the first video. ಇಂಗ್ಲಿಷ್ ವಿಷಯದ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿಗೆ ಸಂಬಂಧಿಸಿರತಕ್ಕಂತಹ ವರ್ಕ್ಶೀಟ್ಸ್ ಈ ವಿಡಿಯೋದಲ್ಲಿ ಇದು ಮೊದಲನೇ ವಿಡಿಯೋ ಆಗಿದ್ದು ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿಯ ಎಲ್ಲ ಗ್ರಾಮರ್ ಆ್ಯಕ್ಟಿವಿಟೀಸ್ಗಳನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ನೀಡಲಾಗುತ್ತೆ. ಈ ವರ್ಕ್ಶೀಟ್ಸ್ನಲ್ಲಿ ನಿಮಗೆ ಕೀ ಆನ್ಸರ್ ಸಹ ನೀಡಲಾಗಿರುತ್ತೆ. ಮೊದಲನೇ ವಿಡಿಯೋದಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್, ಸಿಲೆಬಲ್ಸ್, ಕೊಲೊಕೇಶನ್ಸ್, ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಆ್ಯಂಡ್ ಟೆನ್ಸ್ ಫಾರಮ್ನ 5 ಗ್ರಾಮರ್ ಆ್ಯಕ್ಟಿವಿಟಿಗೆ 10 ಪ್ರಶ್ನೆಗಳನ್ನು ನೀಡಿದ್ದು ಕೀ ಆನ್ಸರ್ನೂ ಸಹ ನೀಡಲಾಗಿರುತ್ತೆ. ಮುಂದಿನ ಎಲ್ಲ ಗ್ರಾಮರ್ ಆ್ಯಕ್ಟಿವಿಟಿ ವಿಡಿಯೋಸನ್ನು ತಪ್ಪದೇ ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮೊದಲಿಗೆ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಇಲ್ಲಿ ಮೊದಲನೇ ಪ್ರಶ್ನೆ ಇದೆ, ಸೆಲ್ಫ್ ಮೆಡಿಕೇಶನ್ ಇಸ್ ನಾಟ್ ಗುಡ್, ಯು ಶುಡ್ ಕನ್ಸಲ್ಟ್ ದಿ ಡಾಕ್ಟರ್. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಬಂದು ಆಪ್ಷನ್ ಡಿ ಅಡ್ವೈಸ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನಲ್ಲಿ ಬಂದಾಗ ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ ಶರತ್, ಗೋ ಸ್ಟ್ರೈಟ್, ಟೇಕ್ ದಿ ಫಸ್ಟ್ ರೋಡ್ ಆನ್ ಯುವರ್ ಲೆಫ್ಟ್, ಯು ಕ್ಯಾನ್ ಸಿ ದಿ ಸ್ಟೇಷನ್ ಆನ್ ಯುವರ್ ಲೆಫ್ಟ್ ಅಂತ ಇದೆ. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಗಿವಿಂಗ್ ಡೈರೆಕ್ಷನ್. ನಂತರ ಮೂರನೇ ಪ್ರಶ್ನೆಗೆ ಬಂದಾಗ ರಾಜು, ನೈಸ್ ಟು ಮೀಟ್ ಯು. ಇಲ್ಲಿ ರಾಜುಗೆ ಅವರು ನೈಸ್ ಟು ಮೀಟ್ ಯು ಅಂತ ಹೇಳಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಬಂದು ಗ್ರೀಟಿಂಗ್ಸ್ ಆಗಿರುತ್ತೆ, ಆಪ್ಷನ್ ಸಿ. ಇನ್ನು ಫೋರ್ತ್ ಕ್ವಶನ್, ಐ ಆಮ್ ಸಾರಿ ಟು ಸೇ ದಿಸ್ ಬಟ್ ಸಮ್ ಬಾಯ್ಸ್ ಇನ್ ದ ಕ್ಲಾಸ್ ಆರ್ ಇನ್ಡಿಸಿಪ್ಲೈನ್ಡ್. ಇಲ್ಲಿ ಬಂದಾಗ ಈ ಒಂದು ಪ್ರಶ್ನೆಗೆ ಸ್ಟೂಡೆಂಟ್ಸ್ ಕೀಪ್ ಸೈಲೆನ್ಸ್, ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಶೋಸ್. ಇಲ್ಲಿ ಐ ಆಮ್ ಸಾರಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅಪೊಲೊಗೈಸಿಂಗ್, ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಇನ್ನು ಐದನೇ ಪ್ರಶ್ನೆಗೆ ಬಂದಾಗ ಇಲ್ಲಿ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂಬಿಕಾ, ಯು ಶುಡ್ ಕನ್ಸಲ್ಟ್ ಎ ಡಾಕ್ಟರ್. ಇದು ಬಂದು ಆಪ್ಷನ್ ಡಿ ಸಜೆಸ್ಟಿಂಗ್. ನಂತರ ಸಿಕ್ಸ್ತ್ ಕ್ವಶನ್, ವಾಟ್ ಆರ್ ಯು ಡೂಯಿಂಗ್ ಇನ್ ದ ಪಾರ್ಕ್. ಇಲ್ಲಿ ಬಂದಾಗ ಆಪ್ಷನ್ ಎ ಕ್ವಶನಿಂಗ್, ಆಪ್ಷನ್ ಬಿ ಎನ್ಕ್ವೈರಿಂಗ್. ಈ ರೀತಿ 2 ಆಪ್ಷನ್ನ ನೀಡಲಾಗಿರುತ್ತೆ. ಇಲ್ಲಿ ಸರಿಯಾದ ಉತ್ತರ ಬಂದಾಗ ಕೀ ಆನ್ಸರ್ಸ್ನಲ್ಲಿ ಸಿಕ್ಸ್ತ್ ಒನ್ ಈಸ್ ಎನ್ಕ್ವೈರಿಂಗ್, ಆಪ್ಷನ್ ಬಿ ಎನ್ಕ್ವೈರಿಂಗ್. ಇನ್ನು ಸೆವೆಂತ್ ಕ್ವಶನ್ಗೆ ಬಂದಾಗ ಗ್ರಾಂಡ್ಮಾ, ಸೌಮ್ಯ ವೇರ್ ಆರ್ ಯು ಗೋಯಿಂಗ್ ಇದೆ. ಸೌಮ್ಯ, ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ ಹೌಸ್. ಗ್ರಾಂಡ್ಮಾ, ಕಮ್ ಬ್ಯಾಕ್ ಬಿಫೋರ್ ಇಟ್ಸ್ ಡಾರ್ಕ್. ಇದು ಸೆವೆಂತ್ ಕ್ವಶನ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ ಅಡ್ವೈಸ್, ಬಿಫೋರ್ ದಿ ಡಾರ್ಕ್ ಯು ಕಮ್ ಬ್ಯಾಕ್ ಟು ಹೋಮ್ ಅಂತಕ್ಕಂಥದ್ದು. ಇನ್ನು 8ನೇ ಪ್ರಶ್ನೆ, ಇಲ್ಲಿ ಅಂಡರ್ಲೈನ್ಡ್ ಸೆಂಟೆನ್ಸನ್ನು ನೋಡಿದಾಗ ಡ್ರಿಂಕ್ 2 ಗ್ಲಾಸಸ್ ಆಫ್ ವಾರ್ಮ್ ವಾಟರ್. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಪ್ಷನ್ ಎ ಸಜೆಷನ್ ಆಗಿರುತ್ತೆ. ಇನ್ನು 9th ಕ್ವಶನ್ಗೆ ಬಂದಾಗ ಐ ಆಮ್ ಸಾರಿ ಸರ್, ಐ ವಿಲ್ ಡೂ ಇಟ್ ಟುಡೇ. ಇದು ಆಪ್ಷನ್ ಬಿ ಅಪೊಲೊಗೈಸಿಂಗ್. ಇನ್ನು 10th ಕ್ವಶನ್ಗೆ ಬಂದಾಗ ಕ್ಯಾನ್ ಯು ಟೇಕ್ ದ ಮೆಸೇಜ್ ಫಾರ್ ಸೌಮ್ಯ. ಅರ್ಪಿತಾ, ನೋ ಸರ್, ವೈ ಶುಡ್ ಐ. ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಬಂದಾಗ ಇಟ್ ಈಸ್ ಆಪ್ಷನ್ ಎ ಕ್ವಶನಿಂಗ್. ಇನ್ನು 2ನೇ ಒಂದು ಗ್ರಾಮರ್ ಆಕ್ಟಿವಿಟಿಗೆ ಬಂದಾಗ ಕೊಲೊಕೇಶನ್ಸ್ ಇದೆ. ಫೈಂಡ್ ದ ಸೂಟಬಲ್ ಕೊಲೊಕೇಟಿವ್ ವರ್ಡ್ಸ್. ರಜ್ಲಿಂಗ್ ಲೀವ್ಸ್, ರಜ್ಲಿಂಗ್ ಲೀವ್ಸ್, ಆಪ್ಷನ್ ಸಿ. ಲ್ಯಾಂಡ್ ಇದೆ, ಆಪ್ಷನ್ ಸಿ ಲ್ಯಾಂಡ್ ಲಾರ್ಡ್. ಲೇ, ಲೇ, ಆಪ್ಷನ್ ಬಿ ಎಂಪಾಸಿಸ್. ಟೇಬಲ್, ಟೇಬಲ್, ಆಪ್ಷನ್ ಬಿ ಸಾಲ್ಟ್. ವಾಕಿಂಗ್, ವಾಕಿಂಗ್, ಆಪ್ಷನ್ ಸಿ ಸ್ಟಿಕ್ ಅಥವಾ ವಾಕಿಂಗ್ ಸ್ಟಿಕ್. ವಾಕಿಂಗ್ ಏನು ಬರುತ್ತೆ, ವಾಕಿಂಗ್ ಸ್ಟಿಕ್ ಇಸ್ ದಿ ಕರೆಕ್ಟ್ ಆನ್ಸರ್. ಸ್ವಿಫ್ಟ್, ಸ್ವಿಫ್ಟ್ ಆಕ್ಷನ್. ನೆಕ್ಸ್ಟ್ 7th ಒನ್ಗೆ ಬಂದಾಗ ಪ್ರಾಂಪ್ಟ್ ಪೇಮೆಂಟ್. 8th ಕ್ವಶನ್ಗೆ ಬಂದಾಗ ರೈಸ್ ಮನಿ. 9th ಕ್ವಶನ್ಗೆ ಬಂದಾಗ ಡೂ ಹೋಮ್ ವರ್ಕ್. 10th ಬಂದಾಗ ಬ್ರೇಕ್, ಬ್ರೇಕ್ ರೆಕಾರ್ಡ್. ನಂತರ ಸಿಲಬಿಫಿಕೇಶನ್ ಇದೆ. ಇಲ್ಲಿ ವಿಚ್ ವರ್ಡ್ ಆ್ಯಸ್ 2 ಸಿಲಬಲ್ಸ್ ಅಂತಕ್ಕಂಥದ್ದು. ಇಲ್ಲಿ 2 ಸಿಲಬಲ್ಸ್ ಫಾದರ್, ಆಪ್ಷನ್ ಸಿ. ವಿಚ್ ಒನ್ ಆಫ್ ದ ವರ್ಡ್ ಆ್ಯಸ್ 4 ಸಿಲಬಲನ್ನು ನೀಡಿದೆ. ಡಿಟರ್ ಮಿ ನೇಷನ್, ಇಲ್ಲಿ 5 ಆಗುತ್ತೆ. ಫೆಮಿಲಿಯರಲ್ಲಿ 3 ಆಗುತ್ತೆ. ಅಗ್ರೋ ಇಂಡಸ್ಟ್ರಿ, ಇಲ್ಲಿ ಸರಿಯಾದ ಉತ್ತರ 4 ಸಿಲಬಲ್ಸ್ಗೆ ಬಂದಾಗ ಇಲ್ಲಿ ಕೀ ಆನ್ಸರನ್ನು ನೀಡಲಾಗಿರುತ್ತೆ. ಇಲ್ಲಿ ಬಂದು ಫೆಮಿಲಿಯರ್.
ನಂತರ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ ಒನ್ ಸಿಲೆಬಲ್, ಇಲ್ಲಿ ಹೋಲ್ ಅನ್ನೋದು ಆಪ್ಷನ್ ಡಿ. ನಂತರ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ 3 ಸಿಲೆಬಲ್, 3 ಸಿಲೆಬಲ್ ವರ್ಡನ್ನು ಕೇಳ್ತಾ ಇದೆ. ಡೈರೆಕ್ಷನ್ 3 ಸಿಲೆಬಲ್ ಆಗಿರುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ 1 ಸಿಲೆಬಲ್ ಇದೆ, ಲೈಟ್. ನಂತರ 3 ಸಿಲೆಬಲನ್ನು ಕೇಳಿದ್ದಾರೆ, ಕಂಪ್ಯೂಟರ್. ನಂತರ 4 ಸಿಲೆಬಲ್ ವರ್ಡ್ ಕನ್ವರ್ಸೇಷನ್ 4 ಸಿಲೆಬಲ್ ವರ್ಡ್ ಆಗುತ್ತೆ. ನಂತರ 3 ಸಿಲೆಬಲ್ ವರ್ಡ್ ರಿಲೇಷನ್ ಒಂದು 4 ಸಿಲೆಬಲ್ ವರ್ಡ್ ಆಗುತ್ತೆ. ಮತ್ತು 2 ಸಿಲೆಬಲ್ ವರ್ಡ್ಗೆ ಬಂದಾಗ ಪೆನ್ಸಿಲ್. ನಂತರ ಬಂದು 3 ಸಿಲೆಬಲ್ ವರ್ಡ್ಗೆ ಬಂದಾಗ ಪ್ರೈಮರಿ ಅನ್ನೋದು 3 ಸಿಲೆಬಲ್ ವರ್ಡ್. ನಂತರ ಬಂದಾಗ ಚೇಂಜ್ ಆಫ್ ದಿ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಇದೆ. ಇಲ್ಲಿ 10 ಕ್ವಶನ್ಸನ್ನು ನೀಡಲಾಗಿರುತ್ತೆ. ಈ 10 ಪ್ರಶ್ನೆಗಳಿಗೆ ಕೀ ಆನ್ಸರನ್ನು ಇಲ್ಲಿ ಕೆಳಗಡೆ ನೀಡಲಾಗಿದೆ. 10 ಪ್ರಶ್ನೆಗಳಿಗೂ ಸಹ ಕೀ ಆನ್ಸರ್ ಇಲ್ಲಿ ನೀಡಲಾಗಿರುತ್ತೆ. ನಂತರ ಟೆನ್ಸ್ ಫಾರಮ್ ಇದೆ. ಟೆನ್ಸ್ ಫಾರಮ್ ಅಂದಾಗ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನಲ್ಲಿ ಅಪ್ರಾಪ್ರಿಯೇಟ್ ಟೆನ್ಸ್ ವರ್ಬನ್ನು ನಾವಿಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಹಿ ಡ್ಯಾಶ್ ಇನ್ ನ್ಯೂ ಡೆಲ್ಲಿ ಫಾರ್ 3 years. ಹಿ ಲಿವ್ಡ್, LIVED ಲಿವ್ಡ್ ಬರುತ್ತೆ. ಇಫ್ ಯು ಡ್ಯಾಶ್ ದ 10 o'clock ಟ್ರೈನ್ ಯು ಕುಡ್ ಬಿ ಇನ್ ಮುಂಬೈ ಬೈ ಈವ್ನಿಂಗ್. ಇಫ್ ಯು ಕ್ಯಾಚ್ ಆರ್ ಇಫ್ ಯು ಕಾಟ್ ಅಂತ ಇದೆ. ಇಲ್ಲಿ ಇಫ್ ಯು ಕಾಟ್, ಇಲ್ಲಿ ಕಾಟನ್ನು ನಾವು ಚೂಸ್ ಮಾಡಬೇಕು. ಇಲ್ಲಿ ಕೀ ಆನ್ಸರನ್ನು ನೋಡಿದಾಗ ನೋಡಿ ಆಪ್ಷನ್ 2 ಕಾಟ್ ಇದೆ. ಹಾಗೆ ಇನ್ನು 3ಗೆ ಬಂದಾಗ ಇಫ್ ಶಿ ಡ್ಯಾಶ್ ಇಂಗ್ಲೀಷ್ ಶಿ ಕುಡ್ ಗೆಟ್ ಎ ಬೆಟರ್ ಜಾಬ್ ಅಂತಿದೆ. ಇಫ್ ಶಿ ಸ್ಪೋಕ್ ಇಂಗ್ಲೀಷ್, ಇಲ್ಲಿ ಆನ್ಸರನ್ನು ನೋಡೋಣ. ಇಫ್ ಶಿ ಸ್ಪೋಕ್ ನೋಡಿ ಆಪ್ಷನ್ 3 ಆನ್ಸರ್ ಕರೆಕ್ಟ್ ಇದೆ. ಹಾಗೆ ಇಫ್ ಐ ನ್ಯೂ ದಟ್ ಯು ವರ್ ಕಮಿಂಗ್ ಐ ಡ್ಯಾಶ್ ಬೈ ಎ ಚಿಕನ್. ಇಫ್ ಐ ನ್ಯೂ ಅಂತ ಬಂದಾಗ ವುಡ್ ಇಸ್ ದಿ ಕರೆಕ್ಟ್ ಆನ್ಸರ್, ಆಪ್ಷನ್ ಬಿ. ಇನ್ನು 5th ಕ್ವಶನ್ಗೆ ಬಂದಾಗ 11 o'clock ಇಟ್ ಈಸ್ ಟೈಮ್ ಯು ಡ್ಯಾಶ್ ಟು ಬೆಡ್, ಯು ಗೋ ಟು ಬೆಡ್. ಇಲ್ಲಿ ಆಪ್ಷನನ್ನು ನೋಡೋಣ. 5th ಒನ್ಗೆ ಬಂದು ಯು ವೆಂಟ್ ಟು ಬೆಡ್. ನೆಕ್ಸ್ಟ್ ಐ ವಿಶ್ ಐ ಡ್ಯಾಶ್ ಮೋರ್ ಮನಿ, ಐ ವಿಶ್ ಐ ಹ್ಯಾಡ್ ಮೋರ್ ಮನಿ. ಇನ್ನು 7th ಕ್ವಶನ್ ಐ ವುಡ್ ರಾದರ್ ಯು ಡ್ಯಾಶ್ ಹೋಮ್ ಅಂತಿದೆ, ವೆಂಟ್ ಹೋಮ್ ನೌ. ನೆಕ್ಸ್ಟ್ 8th ಒನ್ ಐ ಡ್ಯಾಶ್ ಇಫ್ ಯು ವರ್ ಫ್ರೀ ಇನ್ ದಿಸ್ ಈವ್ನಿಂಗ್. 8th ಕ್ವಶನ್ಗೆ ಬಂದು ಐ ವಾಂಡರ್ಡ್ ಇಫ್ ಯು ವರ್ ಫ್ರೀ ಇನ್ ದಿಸ್ ಈವ್ನಿಂಗ್. ಇನ್ನು 9th ಕ್ವಶನ್ ಆಫ್ಟರ್ ಹಿ ಫಿನಿಶ್ಡ್ ಹಿಸ್ ಎಕ್ಸಾಮ್ he dash on foreign tour, he went on foreign tour. If I had gone to university I dash medicine, I would have studied medicine. ನೋಡಿ 5 ಗ್ರಾಮರ್ ಆಕ್ಟಿವಿಟೀಸು, ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿಯ ಈ ವರ್ಕ್ಶೀಟ್ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತೆ. ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಪರೀಕ್ಷೆಗೆ ಇವು ಬಹಳ ಸಹಕಾರಿ ಅಂತೇಳಿ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.